ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರತಿಯೊಬ್ಬರು ನೋಡಲೇಬೇಕಾದಂಥ ವಿಷಯ ಇದು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದಲ್ಲ ಒಂದಿನ ಮುಂದೆ ಅನ್ವಯಿಸುತ್ತೆ. ಅದನ್ನು ಇವಾಗಲೇ ಅದ್ರ ಬಗ್ಗೆ, ಆ ವಿಚಾರದ ಬಗ್ಗೆ ತಿಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಈ ವಿಡಿಯೋದಲ್ಲಿ ಒಳ್ಳೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಇದು ನನಗೂ ಕೂಡ ತುಂಬ ಅನುಕೂಲ ಆಗೋಂಥ ವಿಚಾರ ಆಗಿರುತ್ತೆ, ನಿಮ್ಮೆಲ್ಲರಿಗೂ ಕೂಡ ತುಂಬ ಉಪಯೋಗ ಆಗುವಂಥ ವಿಷಯ ಆಗಿರುತ್ತೆ. ಸ್ನೇಹಿತರೆ, ಇತ್ತೀಚೆಗೆ UPI ವಹಿವಾಟಿಗೆ ಸಂಬಂಧಪಟ್ಟಂತೆ ಅಂಗಡಿಯ ಮಾಲೀಕರಿಗೆ ಮತ್ತು ಸಣ್ಣ ಪುಟ್ಟ ಬೇಕರಿ ಕಾಂಡಿಮೆಂಟ್ಸ್ನವ್ರಿಗೆ ITಯಿಂದ ನೋಟಿಸ್ಗಳನ್ನ ಕೊಡಲಾಗಿದೆ. ಇದರಿಂದ ತುಂಬ ವ್ಯಾಪಕವಾದಂಥ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ಇದೇ ಜುಲೈ 23ರಿಂದ 25ನೇ ತಾರೀಕುವರೆಗೂ ಕೂಡ ಹಾಲು ಮಾರಾಟ ಮತ್ತು ಸಿಗರೇಟು, ಗುಟ್ಕಾ, ಸಣ್ಣ ಪುಟ್ಟ ಅಂಗಡಿಗಳು ಮತ್ತು ಚಿಕ್ಕ ಪುಟ್ಟ ಬೇಕ್ರಿ ಕಾಂಡಿಮೆಂಟ್ಸ್ಗಳೆಲ್ಲ ಸೇರಿ ಬಂದ್ಗಳನ್ನ ಮಾಡ್ತೀವಿ. ಆ ಸಮಯದಲ್ಲಿ ಹಾಲು ಮಾರಾಟ ಇರೋದಿಲ್ಲ, ಬೇಕ್ರಿ ಐಟಮ್ಗಳೇನು ಸಿಗೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ಈ UPI ಟ್ರಾನ್ಸಾಕ್ಷನ್ನಿಂದ, ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ನಂಥ ಟ್ರಾನ್ಸಾಕ್ಷನಿಂದ ಏನು ಸಮಸ್ಯೆ ಆಗಿದೆ, ಏನಕ್ಕೆ ಬಂದ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲನೇದಾಗಿ 2017ರ ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆಯ ಪ್ರಕಾರ GST ನೋಂದಣಿ ಕಡ್ಡಾಯ ಅಂತ ಮಾಡಿದ್ದಾರೆ. ಯಾರಿಗೆಲ್ಲ ಕಡ್ಡಾಯ, ಯಾರೆಲ್ಲ ಯಾಕೆ ಮಾಡಿಸಿಲ್ಲ ಅಂತ ನೋಡೋದಾದರೆ, ಸರಕು ಮಾರಾಟ ಮಾಡುವವರಿಗೆ ಅಂದರೆ ವ್ಯಾಪಾರ ಮಾಡುವವರಿಗೆ ವರ್ಷದ ಟ್ರಾನ್ಸಾಕ್ಷನ್ 40 ಲಕ್ಷ ದಾಟಿದರೆ ಅಂಥವರು ನೀವು GSTಯನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗಿರೋವಂಥದ್ದು ಕಡ್ಡಾಯ ಅಂತ ಹೇಳಿದ್ದಾರೆ. ಅದು ಮೊದಲನೇದು. ಇನ್ನು ಸೇವೆಗಳ ಪೂರೈಕೆಗೆ ವರ್ಷಕ್ಕೆ 20 ಲಕ್ಷ ದಾಟಿದರೆ GST ರಿಜಿಸ್ಟ್ರೇಷನ್ನು ಕಡ್ಡಾಯ ಅಂತ ಹೇಳಿದ್ದಾರೆ. ಇಲ್ಲಿ ಸೇವೆಗಳು ಅಂತ ಬಂದರೆ ನಿಮಗೆ ಯಾವುದೇ ರೀತಿಯ ದುಡ್ಡು ಬರ್ಬೋದು, ನಿಮ್ಮ ಸ್ನೇಹಿತರಿಂದ ದುಡ್ಡು ಬರ್ಬೋದು, ಸಂಬಂಧಿಕರಿಂದ ಅದಕ್ಕೆ ದುಡ್ಡು ಬರ್ಬೋದು, ಅಥವಾ ನೀವು ಯಾವುದೇ ರೀತಿಯ ಒಂದು ಕೆಲಸನ ಮಾಡ್ತಾ ಇರ್ತೀರಾ, ಒಂದು ಹೋಟೆಲಲ್ಲಿ ಏನೋ ಕೆಲಸ ಮಾಡ್ತೀರಾ, ಅದರ ದುಡ್ಡು ಆಗಿರ್ಬೋದು. ಅಥವಾ ಸೇವೆಗಳಂದರೆ ನೀವು ಯಾವುದೇ ರೀತಿ ವ್ಯಾಪಾರ ಮಾಡೋದಿಲ್ಲ, ಅದ್ರ ಬದಲಾಗಿ ಕೆಲವೊಂದು ಐಡಿಯಾಸ್ಗಳನ್ನ ಕೊಡ್ತೀರಾ. ಅಂದರೆ ಯಾವುದೇ ಒಂದು ಆಫೀಸಲ್ಲಿ, ಕಚೇರಿಯಲ್ಲಿ ಒಂದು ಪೇಪರ್ ಕೆಲಸ ಮಾಡ್ತಾ ಇರ್ತೀರಾ, ಅದಕ್ಕೆ ನಿಮ್ಮ ಈ ಒಂದು ಐಡಿಯಾ ಕೊಡ್ತೀರಾ, ಅದಕ್ಕೆ ನೀವು ಇಂತಿಷ್ಟು ಚಾರ್ಜಸ್ ಅಂತ ತಗೋತಾ ಇರ್ತೀರಾ. ಅದು ನಿಮ್ಮ ಸೇವೆಗೆ ಸಿಗುವಂಥ ಕೂಲಿಯಾಗಿರುತ್ತೆ. ಅಲ್ಲಿ ಆ ದುಡ್ಡು ನಿಮಗೆ ಕ್ಯಾಶಲ್ಲಿ ಬಂದರೆ ಅದು ನಿಮ್ಗೆ ಗೊತ್ತಾಗೋದಿಲ್ಲ, ಸರ್ಕಾರಕ್ಕೂ ಗೊತ್ತಾಗೋದಿಲ್ಲ. ಅದನ್ನು ನೀವು ಪೇಟಿಎಮ್ಮು ಅಥವಾ ಫೋನ್ಪೇ, ಗೂಗಲ್ ಪೇ ಇಂಥ ಆನ್ಲೈನ್ ಟ್ರಾನ್ಸಾಕ್ಷನ್ ಏನಾದರೂ ಮಾಡಿದರೆ ಆ ಒಂದು ನಿಮ್ಮ ಸಂಪಾದನೆ ಕೂಡ ವರ್ಷಕ್ಕೆ 20 ಲಕ್ಷ ದಾಟಿದರೆ ನೀವು ಕೂಡ GST ರಿಜಿಸ್ಟ್ರೇಷನ್ನ ಮಾಡಿಸ್ಬೇಕಾಗುತ್ತೆ. ಯಾಕೆಂದರೆ ನಿಮ್ಮ ಸಂಬಳ ಏನಾದರೂ ಜಾಸ್ತಿ ಇದ್ದು ವರ್ಷಕ್ಕೆ 20 ಲಕ್ಷ ದಾಟೋ ಥರ ಇದ್ದರೆ ಅದಕ್ಕೂ ಕೂಡ ನೀವು GSTನ ಕಟ್ಟಲೇಬೇಕಾಗುತ್ತೆ. ಇದು ಸರ್ಕಾರ ಮಾಡಿರುವಂತಹ ರೂಲ್ಸು. ಇದು ನಾವು ಮೊದಲು ತಿಳ್ಕೋಬೇಕಾಗಿರೋಂಥ ವಿಚಾರ. ಇವಾಗ ಜನಗಳಿಗೆ ಏನು ಕನ್ಫ್ಯೂಷನ್ ಆಗ್ತಾ ಇದೆ ಅಂತಂದರೆ, ಇವರು ಯಾರು ಕೂಡ ಸಣ್ಣ ಪುಟ್ಟ ಅಂಗಡಿಯವರು GST ರಿಜಿಸ್ಟ್ರೇಷನ್ನ ಮಾಡಿಸಿಲ್ಲ, ಅಂಗಡಿ ಇಟ್ಕೊಂಡಿದ್ದಾರೆ, ವ್ಯಾಪಾರ ಮಾಡ್ತಿದ್ದಾರೆ. ಇತ್ತೀಚೆಗೆ ಪ್ರತಿಯೊಬ್ಬರು ಕೂಡ ₹1 ಏನಾದರೂ ವಸ್ತು ತೊಗೊಳ್ಳಿ, ₹1000 ವಸ್ತು ತೊಗೊಳ್ಳಿ, ಯಾರೂ ಕೂಡ ಕ್ಯಾಶನ್ನು ತೊಗೊಂಡು ಹೋಗೋದಿಲ್ಲ. ಎಲ್ಲರೂ ಕೂಡ ತಮ್ಮ ಮೊಬೈಲನ್ನು ತೊಗೊಂಡು ಹೋಗ್ತಾರೆ, ಸ್ಕ್ಯಾನ್ ಮಾಡ್ತಾರೆ, ಪೇ ಮಾಡ್ತಾರೆ, ಬರ್ತಾರೆ. ಇದು ತುಂಬ ಈಸಿ ಆದಂಥ ಮೆಥಡ್ ಆಗಿದೆ. ಮೊದಲು ಹೊರಗಡೆ ಹೋಗ್ಬೇಕಂದ್ರೆ ಜೋಬಲ್ಲಿ ದುಡ್ಡಿದ್ರೆ ಮಾತ್ರ ಹೊರಗಡೆ ಹೋಗಬೇಕು, ದುಡ್ಡನ್ನು ಮರೆತು ಬಂದರೆ ಮತ್ತೆ ಮನೆಗೆ ವಾಪಸ್ ಹೋಗಬೇಕು ಅನ್ನೋ ಥರ ಇತ್ತು. ಈಗ ಪ್ರತಿಯೊಬ್ಬರು ಕೈಯಲ್ಲೂ ಮೊಬೈಲ್ ಇದ್ದೇ ಇರುತ್ತೆ. ಮನೆಯಿಂದ ಹೊರಗೋಗಲಿ, ಎಲ್ಲೇ ಹೋದರೂ ಮೊಬೈಲನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾರೆ. ಹಾಗಾಗಿ ನಿಮ್ಮ ಅಕೌಂಟಲ್ಲಿ ದುಡ್ಡಿದ್ದರೆ ನೀವೇನೇ ಪರ್ಚೇಸ್ ಮಾಡಿದ್ರು ವಿತಿನ್ ಸೆಕೆಂಡಲ್ಲಿ ನಿಮ್ಮ ಮೊಬೈಲಿಂದ ಸ್ಕ್ಯಾನ್ ಮಾಡಿ ಅಮೌಂಟನ್ನು ಹಾಕ್ತೀರಾ, ನಿಮ್ಗೇನು ಬೇಕೋ ಅದನ್ನು ಪರ್ಚೇಸ್ ಮಾಡ್ಕೊಂಬರ್ತೀರಾ. ಇದು ಅಂಗಡಿಯವರಿಗೆ ಮತ್ತು ಗ್ರಾಹಕರಿಗೆ ಇಬ್ಬರಿಗೂ ಅನುಕೂಲ ಆಗ್ತಿತ್ತು. ಯಾಕೆಂದರೆ ಅಂಗಡಿಯವರಿಗೆ ಪ್ರತಿಯೊಬ್ಬರಿಗೂ ಕೂಡ ಚಿಲ್ಲರೆನ ವ್ಯವಸ್ಥೆ ಮಾಡಿ ಕೊಡಬೇಕು ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಹಾಗಾಗಿ ಈ ಒಂದು ವ್ಯವಸ್ಥೆ ತುಂಬ ಅನುಕೂಲವಾಗಿತ್ತು. ಆದರೆ ಈಗ ಅದೇ ಅವ್ರ ಪಾಲಿಗೆ ಮುಳ್ಳಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಆದರೆ ಅದ್ರ ಬಗ್ಗೆ ನಾವು ಕರೆಕ್ಟಾಗಿ ತಿಳ್ಕೊಬೇಕು. ಈ ಅಂಗಡಿಯವರು ಏನು ಮಾಡ್ತಿದ್ದಾರೆ ಅಂದರೆ, ಒಂದು ದಿನಕ್ಕೆ ₹15,000 ವ್ಯಾಪಾರ ಮಾಡಿದ್ರೆ ಒಂದು ತಿಂಗಳಿಗೆ ₹4.5 ಲಕ್ಷ ಟ್ರಾನ್ಸಾಕ್ಷನ್ ಆಗಿರುತ್ತೆ, ಟರ್ನ್ ಓವರ್ ಆಗಿರುತ್ತೆ. ಅದು ವರ್ಷಕ್ಕೆ 40 ಲಕ್ಷ ಮಿತಿಯನ್ನು ದಾಟಿ ಹೋಗಿರುತ್ತೆ. ಇದು ಅಷ್ಟು ಅಮೌಂಟು ಫೋನ್ಪೇ, ಗೂಗಲ್ ಪೇಯಿಂದ ಬಂದಿದ್ದರೆ 40 ಲಕ್ಷನ ದಾಟಿ ಹೋಗುತ್ತೆ. ಇನ್ನು ಕ್ಯಾಶಲ್ಲಿ ಮಾಡೋವಂಥ ವ್ಯವಹಾರಗಳು ಕೂಡ ಇರ್ತವೆ. ಅದು ಒಂದು 10-20 ಲಕ್ಷ ಆದರೂ ಆಗ್ಬೋದು. ಆದರೆ ಇವರು ಕ್ಯಾಶಲ್ಲಿ ನಡೆದಿರೋ ವ್ಯವಹಾರನ ಬಿಟ್ಟು ಆನ್ಲೈನಲ್ಲಿ ನಿಮಗೆ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದ್ರ ಆಧಾರದ ಮೇಲೆ ನಿಮ್ಮ ಟ್ರಾನ್ಸಾಕ್ಷನು ವರ್ಷಕ್ಕೆ 40 ಲಕ್ಷ ದಾಟಿ ಹೋಗ್ತಾ ಇದೆ. ನೀವು ರಿಜಿಸ್ಟ್ರೇಷನ್ನ ಕಡ್ಡಾಯವಾಗಿ ಮಾಡಿಸಲೇಬೇಕಾಗಿತ್ತು, ಆದರೆ ನೀವು ರಿಜಿಸ್ಟ್ರೇಷನ್ನ ಮಾಡಿಸಿಲ್ಲ. ಸೊ ಇವಾಗ ನೀವು ಈ ಒಂದು ಟ್ರಾನ್ಸಾಕ್ಷನ್ಗೆ GSTನ ಕಟ್ಟಬೇಕಾಗುತ್ತೆ. ಇನ್ನು ಮುಂದಕ್ಕೆ ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ
ಅಧಿಕಾರಿಗಳು ಹೇಳಿ ನೋಟಿಸನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡದಲೇ ದಿಢೀರನೆ ಇವರು ಈ ರೀತಿ ಟ್ರಾನ್ಸಾಕ್ಷನ್ನ ತೋರಿಸಿ ಕಟ್ಟಬೇಕು ಅಂತ ಕೊಟ್ಟಿರೋದ್ರಿಂದ ಇವರು 40-45 ಲಕ್ಷ ಏನು ತೋರಿಸಿದ್ದಾರೆ ಅಷ್ಟು ಅಮೌಂಟೂ ನಾವು ಕಟ್ಟಬೇಕೇನೋ ಅಂತ ಅಂದ್ಕೊಂಡು ನಮಗೆ ಊರಲ್ಲಿರೋದನ್ನೆಲ್ಲ ಮಾರ್ಕೊಂಡ್ರೂ ಕೂಡ ಕಟ್ಟೋಕ್ಕಾಗಲ್ಲ, ನಮ್ಮನ್ನೇ ನಾವು ಮಾರ್ಕೊಂಡ್ರೂ ಕಟ್ಟೋಕ್ಕಾಗಲ್ಲ, ಸರ್ಕಾರ ನಮಗೆ ಇದರಿಂದ ವಿನಾಯಿತಿ ಕೊಡಬೇಕು, ಇಲ್ಲಾಂದರೆ ನಾವೇ ಬದುಕೋಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಈ ರೀತಿ ಒಂದೇ ಸಲ ಗಾಬರಿ ಮಾಡಿಸೋದು ತಪ್ಪು, ಅದನ್ನು ಸರಿಯಾದ ರೀತಿಯಲ್ಲಿ ಹೇಳಬೇಕು. ಆದರೆ ಇದನ್ನು ಪದೇ ಪದೇ ಗ್ರಾಹಕರಿಗೆ ಮತ್ತು ವರ್ತಕರಿಗೆಲ್ಲ ನೆನಪು ಮಾಡಬೇಕಾಗಿತ್ತು. ಈಗೇನು ಮಾಡ್ತಿದ್ದಾರೆ, ನಮಗೆ ಈ ಫೋನ್ಪೇ ಗೂಗಲ್ ಪೇ ಸಹವಾಸನೇ ಬೇಡ, ನಾವು ಆ QR ಕೋಡನ್ನು ತೆಗೆದಾಕ್ತೀವಿ, ನಮಗೆ ಇನ್ಮೇಲೆ ಪೂರ್ತಿ ಕ್ಯಾಶಲ್ಲೇ ಕೊಡಿ ಅಂತ ಹೇಳ್ತಿದ್ದಾರೆ. ಅದು ಓಕೆ, ಆದರೆ ಈ ರೀತಿ ಮಾಡಿ ಬರೀ ಕ್ಯಾಶಲ್ಲೇ ವ್ಯವಹಾರ ಮಾಡಿದ್ರೂ ಕೂಡ ನಿಮ್ಮ ಕ್ಯಾಶ್ ವ್ಯವಹಾರ ವರ್ಷಕ್ಕೆ 40 ಲಕ್ಷ ದಾಟಿ ಹೋಗ್ಬೋದು. ಆಗ ನೀವು ತೆರಿಗೆನ ವಂಚನೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಈಗ ಆಲ್ರೆಡಿ ನೀವು ಸಿಕ್ಕಾಕೊಂಡಾಗ ಆಗಿದೆ. 40 ಲಕ್ಷ ಒಂದು ಸಲ ನಿಮ್ಮದು 1 ವರ್ಷದಲ್ಲಿ ಟ್ರಾನ್ಸಾಕ್ಷನ್ ಆಯಿತು ಅಂದರೆ ಇನ್ನೊಂದು ವರ್ಷ ಬರೀ 10 ಲಕ್ಷ ಆಗಿದ್ರೂ ಕೂಡ ಸರ್ಕಾರ ಕೇಳಲ್ಲ. 1 ವರ್ಷದಲ್ಲಿ ಆಗಿದ್ದೀರಾ, ನಿಮ್ಮ ವ್ಯವಹಾರ ಅದೇ ಮಟ್ಟದಲ್ಲಿ ನಡೀತಾ ಇರುತ್ತೆ, ನೀವು ರಿಜಿಸ್ಟ್ರೇಷನ್ ಮಾಡಿಸ್ಲೇಬೇಕು ಅಂದ್ಬಿಟ್ಟು ಹೇಳ್ತಾರೆ. ಅವರಿಂದ ತೆರಿಗೆನ ವಸೂಲಿ ಮಾಡೇ ಮಾಡ್ತಾರೆ. ಈ ಎಲ್ಲ ಬೆಳವಣಿಗೆಗಳನ್ನ ಗಮನದಲ್ಲಿ ಇಟ್ಕೊಂಡು ಈ ಸಣ್ಣ ಪುಟ್ಟ ಅಂಗಡಿಯ ಮಾಲೀಕರುಗಳು ಏನಿದ್ದಾರೆ ಅವರೆಲ್ಲ 23ನೇ ತಾರೀಕು, 24 ಮತ್ತು 25ನೇ ತಾರೀಕು ಈ 3 ದಿನಗಳಲ್ಲಿ ನಾವು ಈ ಹಾಲು, ಸಿಗರೇಟು, ಈ ಟೀ ಅಂಗಡಿ ಮತ್ತು ಜ್ಯೂಸ್ ಕಾಂಡಿಮೆಂಟ್ಸ್ಗಳು ಇವರೆಲ್ಲ ಈ ಯಾವುದೇ ಅಂಗಡಿ ಬಾಗಿಲುಗಳನ್ನ ತೆಗೆಯೋದಿಲ್ಲ, ಆ ಯಾವುದೇ ಸೇವೆಗಳು ಕೂಡ ಜನರಿಗೆ ಸಿಗೋದಿಲ್ಲ ಅಂದು ನಾವು ಸ್ಟ್ರೈಕನ್ನು ಮಾಡ್ತೀವಿ, ಕರೆ ಕೊಟ್ಟಿದ್ದೀವಿ, ಆಲ್ರೆಡಿ ಪ್ರತಿಭಟನೆಯನ್ನು ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಪ್ರತಿಭಟನೆ ನಡೆಸಲಿ, ಏಕೆಂದರೆ ಅವರಿಗೆ ಮಾಹಿತಿ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅವರು ಕನ್ಫ್ಯೂಷನ್ ಆಗಿ ಇದನ್ನು ಮಾಡ್ತಿದ್ದಾರೆ. ಆದರೆ ಸರ್ಕಾರ ಮತ್ತು ಅಧಿಕಾರಿಗಳು ಇದನ್ನು ಸರಿಯಾದ ರೀತಿಯಲ್ಲಿ ಹೇಳಿದ್ರೆ, ನೀವು ಈ ಥರ ಮಾಡ್ತಾ ಇದ್ದೀರಾ, ನಿಮ್ಮ ಟ್ರಾನ್ಸಾಕ್ಷನ್ ಈ ಥರ ಇದೆ ಅನ್ನೋದನ್ನು ತಿಳಿಸಿ ಕರೆಕ್ಟಾಗಿ ಹೇಳಿದ್ರೆ ಈ ಸಮಸ್ಯೆ ಸಾಲ್ವ್ ಆಗ್ಬೋದು. ಆದರೆ ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳು ಏನು ಕೇಳ್ತಿದ್ದಾರೆ ಅಂದರೆ, ನೀವು 40 ಲಕ್ಷ 45 ಲಕ್ಷ ನಿಮ್ಮ ಫೋನ್ಪೇ ಗೂಗಲ್ ಪೇಯಿಂದ ನಿಮ್ಮ ಅಕೌಂಟಿಗೆ ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆ, ಬಂದಿದೆ. ಆ ದುಡ್ಡು ನೀವೇನಾದರೂ ಯಾವುದಾದ್ರೂ ಒಂದು ಜಮೀನು ಅಥವಾ ಬೇರೆ ಏನಾದರೂ ಒಂದು ಪ್ರಾಪರ್ಟಿನ ಮಾರಾಟ ಮಾಡಿ ಆ ದುಡ್ಡನ್ನೇನಾದ್ರು ತೊಗೊಂಡಿದ್ರೆ, ಅಥವಾ ನಿಮ್ಗೆ ಯಾರಾದರೂ ಸ್ನೇಹಿತರು ಏನಕ್ಕಾದರೂ ನಿಮ್ಗೆ ಕೊಡಬೇಕು ಅಂದ್ಕೊಂಡು ಏನಾದರೂ ಕೊಟ್ಟಿದ್ರೆ, ಒಂದು 5 ಲಕ್ಷ 10 ಲಕ್ಷ ದುಡ್ಡನ್ನ ನಿಮ್ಮ ಅಕೌಂಟಿಗೆ ಹಾಕಿದರೆ ಅದಕ್ಕೆ ನೀವು ದಾಖಲೆ ತೋರಿಸಿ. ಅಷ್ಟು ಹಣ ನನ್ನ ವ್ಯಾಪಾರದಿಂದ ಬಂದದ್ದಲ್ಲ, ನನಗೆ ಯಾರೋ ಕೊಟ್ಟಿರೋ ದುಡ್ಡು, ಇಟ್ಕೊಂಡಿದ್ದ ದುಡ್ಡು, ನಾನು ದುಡ್ದಿದ್ದ ದುಡ್ಡು, ಸೇವಿಂಗ್ಸ್ ದುಡ್ಡು, ಈ ಥರದ್ದು ಏನಾರು ದಾಖಲೆ ಇದ್ದರೆ ಆ ದಾಖಲೆನ ತೋರಿಸಿ. ಅದನ್ನು ಮೈನಸ್ ಮಾಡಿದ್ರೆ ಆವಾಗ ನಿಮ್ಮ ಟ್ರಾನ್ಸಾಕ್ಷನ್ ಏನು ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ಟ್ರಾನ್ಸಾಕ್ಷನ್ 40 ಲಕ್ಷ ದಾಟಿಲ್ಲ ಅಂದರೆ ನೀವು ತೆರಿಗೆ ಕಟ್ಟಬೇಕಾಗಿಲ್ಲ. ಇನ್ನು ಮುಂದಕ್ಕೆ ನೀವು ರಿಜಿಸ್ಟ್ರಿ ಮಾಡಿಸ್ಕೊಂಡ್ರೂ ಸಾಕು, ನಿಮಗೆ ₹1 ಕೂಡ ತೆರಿಗೆ ಬೀಳೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ನೀವು ಜನಗಳು ಏನು ಮಾಡ್ತಿದ್ದಾರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋತಿಲ್ಲ, ಒಂದೇ ಸಲ ಗಾಬರಿಯಾಗಿ ಈ ರೀತಿ ಪರದಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು, ತಿಳ್ಕೊಬೇಕು. ನಿಮ್ಮ ವ್ಯವಹಾರದ ದಾಖಲೆಗಳನ್ನ ನೀವು ತೋರಿಸ್ಬೇಕು. ನನಗೆ 10 ಲಕ್ಷ ನೋಡಿ ಈ ಥರ ಯಾರೋ ಕೊಟ್ಟಿದ್ದ ದುಡ್ಡದು, ಅದು ನನ್ನ ಅಂಗಡಿಯ ವ್ಯಾಪಾರದ ದುಡ್ಡಲ್ಲ ಅನ್ನೋದನ್ನು ನೀವು ತೋರಿಸಿಕೊಟ್ರೆ ನಿಮ್ಮ ವ್ಯವಹಾರದ ಅಮೌಂಟ್ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದನ್ನು ಅವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ನೀವು ಟ್ಯಾಕ್ಸ್ ಕಟ್ಟಬೇಕಾ ಬೇಡವಾ ಅಂತ ಹೇಳ್ತಾರೆ. ಇನ್ನು ಮುಂದಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅನ್ನೋದನ್ನು ಕಡ್ಡಾಯವಾಗಿ ಹೇಳ್ತಾರೆ. ಇನ್ನು ಮುಂದೆ ನೀವು GST ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಸರ್ಕಾರಕ್ಕೆ ನಾವು ಯಾರೂ ಕೂಡ ತೆರಿಗೆಯನ್ನು ವಂಚನೆ ಮಾಡಬಾರ್ದು. ಸರ್ಕಾರ ನಡೆಯೋದೇ ನಮ್ಮ ತೆರಿಗೆಯ ದುಡ್ಡಿನ ಮೇಲೆ. ನಾವೇ ಅದನ್ನು ಕಟ್ತಲೇ ಮೋಸ ಮಾಡಿದ್ರೆ ಸರ್ಕಾರ ನಮಗೆ ಸೌಲಭ್ಯಗಳನ್ನ ಯಾವ ರೀತಿ ಒದಗಿಸ್ಕೊಡುತ್ತೆ. ಹಾಗಾಗಿ ಯಾರು ತೆರಿಗೆ ವಂಚನೆ ಮಾಡೋದು ಬೇಡ. ₹1 ಇದ್ರೂ ಕೂಡ ತೆರಿಗೆಯನ್ನು ನಾವು ಕಟ್ಟೋಣ. ಇದರಲ್ಲಿ ನೀವು ಯಾರು ಕನ್ಫ್ಯೂಸ್ ಆಗೋದು ಬೇಕಿಲ್ಲ. ಕನ್ಫ್ಯೂಸ್ ಆಗದೆ ಈ ವಿಚಾರನ ಕೂಲಂಕುಷವಾಗಿ ವಿಚಾರ ಮಾಡಿ ಕರೆಕ್ಟಾಗಿ ತಿಳ್ಕೊಳ್ಳಿ. ಯಾರು ಆತರ ಪಡಬೇಡಿ, ಯಾರು ಕೂಡ ಗಾಬರಿ ಪಡಬೇಡಿ. ಅಧಿಕಾರಿಗಳು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ, ನೀವು ಮಾಹಿತಿಯನ್ನು ತಿಳ್ಕೊಂಡು ನಿಮ್ಮ ವ್ಯವಹಾರನ ಮುಂದುವರಿಸಿ ಅನ್ನೋದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ಇದೊಂದು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿಯಾಗಿತ್ತು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ಮಾಹಿತಿ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ರಿಗೂ ಧನ್ಯವಾದ.